ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫೀಚರ್ಸ್ಗಳ ಬಗ್ಗೆ ಡಿಸ್ಕಷನ್ಸ್ ಅನ್ನ ಮಾಡ್ತಿದ್ವಿ. ಅಂದ್ರೆ ಭಾರತದ ಸಂವಿಧಾನದ ಗುಣಲಕ್ಷಣಗಳು ಏನೆಲ್ಲ ಇದ್ದಾವೆ, ಯಾವ ರೀತಿಯಾಗಿ ಭಾರತ ಸಂವಿಧಾನ ಸಾಕಷ್ಟು ಬೇರೆ ದೇಶಗಳ ಸಂವಿಧಾನಕ್ಕೆ ಅಥವಾ ಇಡೀ ಜಗತ್ತಿನ ಸಂವಿಧಾನವನ್ನ ನೋಡಿದಾಗ ಭಾರತದ ಸಂವಿಧಾನ ಎಷ್ಟು ವಿಭಿನ್ನವಾಗಿ ಕಾಣುತ್ತೆ, ವಿಶಿಷ್ಟ ಅಂತೇಳಿ ಅನ್ಸುತ್ತೆ, ಎಷ್ಟು ವೈಶಿಷ್ಟ್ಯತೆಯಿಂದ ನಮ್ಮ ಭಾರತದ ಸಂವಿಧಾನ ಇದೆ ಅನ್ನೋದ್ರ ಕುರಿತಾಗಿ ಕೂಡ ಒಂದಷ್ಟು ಚರ್ಚೆಯನ್ನ ಕೂಡ ನಾವು ಮಾಡ್ತಾ ಇದ್ವಿ. ಈ ಒಂದು ತರಗತಿಯಲ್ಲಿ ಹಾಗೆ ವಿಡಿಯೋದಲ್ಲಿ ಕೂಡ ನಾವು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತಾಗಿ ಕೂಡ ಚರ್ಚೆಯನ್ನ ಕೂಡ ಇಲ್ಲಿ ಮಾಡೋಣ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂದ್ರೆ ಕನ್ನಡದಲ್ಲಿ ಅದನ್ನ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಕೂಡ ಹೇಳ್ತಾರೆ. The essence of free speech is the ability to think and speak freely and to obtain information from others through publications and public discourse without fear of retribution, restriction, or repression by the government. The essence of free speech ಅಂದ್ರೆ ಈ ಫ್ರೀ ಸ್ಪೀಚ್ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ವಾಕ್ ಸ್ವಾತಂತ್ರ್ಯ ಅಂತ ನಾವೇನ್ ಹೇಳ್ತೇವೆ, ನಮ್ಗೆ ಮಾತಾಡೋದಕ್ಕೆ ನಾವು ಏನನ್ನ ಯೋಚನೆ ಮಾಡ್ತೇವೆ ಅದನ್ನ ನಾವು ಮುಕ್ತವಾಗಿ ಮಾತಾಡೋದಕ್ಕೆ ನಮಗೆ ಒಂದಷ್ಟು ಸ್ವಾತಂತ್ರ್ಯ ಬೇಕು. ಈಗ ಫಾರ್ ಎಕ್ಸಾಂಪಲ್ ಸರ್ಕಾರ ನಡೆಸ್ತಾ ಇದೆ ಎರಡನೇ ಕೋವಿಡ್ ವೇವ್ ಸಾಕಷ್ಟು ಅಪ್ಪಳಿಸಿದೆ. ಎಲ್ಲೋ ಒಂದು ಕಡೆ ಸರ್ಕಾರ ತನ್ನ ಸೌಲಭ್ಯಗಳನ್ನ ಕೊಡೋ ನಿಟ್ಟಿನಲ್ಲಿ, ವೈದ್ಯಕೀಯ ಕ್ಷೇತ್ರವನ್ನ ಪ್ರಬಲಗೊಳಿಸುವ ನಿಟ್ಟಿನಲ್ಲಿ ಫೇಲ್ಯೂರ್ ಆಗಿದೆ. ಸೊ ಈ ಎಸ್ಪೆಷಲಿ ಬೆಂಗಳೂರು ಅಂತ ದೊಡ್ಡ IT ಸಿಟಿಯಲ್ಲೇ ಕೂಡ ಈ ಕೊರೋನಾ ಹಾವಳಿ ಹೆಚ್ಚಾಗಿದೆ. ದಿನದಿಂದ ದಿನಕ್ಕೆ ಸಾವಿನ ಮಟ್ಟ ಹೆಚ್ಚಾಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡುವಂತಹ ಸಂದರ್ಭದಲ್ಲಿ ಈ ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂಥದ್ದಿರ್ಬೋದು, ಈ ವೆಂಟಿಲೇಟರ್ನ ಸಪ್ಲೈ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಬೆಡ್ ಅನ್ನ ಅಲಾಟ್ ಮಾಡ್ತಕ್ಕಂತಹದ್ದು ಕೂಡ ಇರಬಹುದು. ಸೊ ಹೀಗೆ ಈ ತರದ ವಿಷಯಗಳನ್ನ ನಾವು ನೋಡಿದಂತಹ ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಫೇಲ್ಯೂರ್ ಆಗಿದೆ. ಸೊ ಅದನ್ನ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಅಷ್ಟು ಸ್ವಾತಂತ್ರ್ಯ ಕೂಡ ನಮಗೆ ಇದೆ. ಸೊ ಯಾವಾಗ ನಮಗೆ ಈ ಸ್ವಾತಂತ್ರ್ಯ ಸಿಗತ್ತೆ, ಎಬಿಲಿಟಿ ಟು ಥಿಂಕ್ ಅಂಡ್ ಸ್ಪೀಕ್ ಫ್ರೀಲಿ, ನಮಗೆ ಆ ರೀತಿಯಾಗಿ ಮಾಹಿತಿ ನಮಗೆ ಸಿಗಬೇಕು. ಸರ್ಕಾರ ಏನು ಮಾಡ್ತಾ ಇದೆ ಕೆಲಸವನ್ನ, ಎಷ್ಟರ ಮಟ್ಟಿಗೆ ತಾನು ಯಶಸ್ವಿ ಆಗಿದೆ ಅಥವಾ ಎಲ್ಲಿ ಫೇಲ್ಯೂರ್ ಆಗಿದೆ, ಸೊ ಯಾವ ರೀತಿಯಾಗಿ ಇವರು ಕೆಲವು ನಿರ್ಧಾರಗಳನ್ನ ಅವರು ತಗೊಳ್ಬೇಕಾಗಿತ್ತು, ಎಲ್ಲಿ ತಗೊಳ್ಳಿಲ್ಲ, ಆ ಲ್ಯಾಕಿಂಗ್ ಎಲ್ಲಿದೆ, ಸೊ ಅದರದ್ದು ಎಲ್ಲವನ್ನೂ ಕೂಡ ನಮಗೆ ಗೊತ್ತಾಗ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ಒಬ್ಟೈನ್ ಇನ್ಫಾರ್ಮೇಶನ್ ಫ್ರಮ್ ಅದರ್ಸ್. ಸೊ ಬೇರೆ ಬೇರೆ ಮೂಲಗಳಿಂದ ನಮಗೆ ಮಾಹಿತಿಗಳು ಲಭ್ಯ ಆದಾಗ ಮಾತ್ರ ನಮಗೆ ಅಬಿಲಿಟಿ ಟು ಥಿಂಕ್, ನಾವು ಅದನ್ನ ಸಾಮರ್ಥ್ಯ ನಮಗೆ ಬದಲಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಆ ರೀತಿಯ ಆಲೋಚನೆ, ಸ್ವತಂತ್ರವಾಗಿ ಮಾತಾಡೋದಕ್ಕೆ ಆಲೋಚನೆ ನಮ್ಗೆ ಬರ್ತಾ ಹೋಗುತ್ತೆ. ಅಂಡ್ ಸ್ಪೀಕ್ ಫ್ರೀಲಿ, ಅದೇ ರೀತಿಯಾಗಿ ನಮ್ಗೆ ವಿಷಯವನ್ನ ಹೇಳಲಿಕ್ಕೆ, ಸೊ ಯಾವುದೇ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಕೂಡ ನಾವು ಹೇಳಲಿಕ್ಕೆ, ಯಾವುದೇ ರೀತಿಯ ಮಾಹಿತಿಗಳನ್ನ ಕೂಡ ನಾವು ಹೇಳೋದಕ್ಕೆ ನಮಗೆ ಆ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ನಾವು ಆ ಒಂದು ಆಲೋಚನೆಯನ್ನ ಮಾಡ್ತೇವೆ, ಸ್ವತಂತ್ರವಾಗಿ ಹೇಳುವಂತಹ ಯೋಚನೆ ಮಾಡ್ತೇವೆ, ಸ್ವತಂತ್ರವಾಗಿ ಮಾತಾಡೋ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅಂಡ್ ಟು ಒಬ್ಟೈನ್ ಇನ್ಫಾರ್ಮೇಶನ್ ಫ್ರಮ್ ಅದರ್ಸ್, ಬೇರೆ ಬೇರೆ ಮೂಲಗಳಿಂದ ನಮಗೆ ಮಾಹಿತಿಗಳು ಲಭ್ಯ ಆಗ್ಬೇಕು. ಸೊ ನಮಗೆ ಮಾಹಿತಿ ಸಿಗ್ತಕ್ಕಂತಹದ್ದು ಎಲ್ಲಿಂದ? ಥ್ರೂ ಪಬ್ಲಿಕೇಶನ್ಸ್, ಪ್ರಕಟಣೆಗಳಿಂದ ಸಿಕ್ಕತ್ತೆ. ಪಬ್ಲಿಕ್ ಡಿಸ್ಕೋರ್ಸಸ್, ಸಾರ್ವಜನಿಕ ಸಭೆಗಳಲ್ಲಿ ಇರಬಹುದು, ಸಾರ್ವಜನಿಕರು ಮಾತಾಡ್ತಕ್ಕಂಥದ್ದು ಇರಬಹುದು, ಸಾರ್ವಜನಿಕ ವೇದಿಕೆಗಳಿರಬಹುದು, ಅವುಗಳೆಲ್ಲದರ ಕಡೆಯಿಂದನೂ ಕೂಡ ನಮಗೆ ಮಾಹಿತಿಗಳು ಲಭ್ಯ ಆಗತ್ತೆ. ಸೊ ಯಾವಾಗ ವ್ಯಕ್ತಿಗೆ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಶನ್ ಇರುತ್ತೆ, ಮಾಹಿತಿಯನ್ನ ಹರಿಬಿಡ್ಲಿಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಗಳು ಇಲ್ಲ, ಯಾವುದೇ ನಿರ್ಬಂಧಗಳು ಇಲ್ಲ ಅಂತ ಹೇಳಿ ಆದಾಗ ಮಾತ್ರ ವ್ಯಕ್ತಿಯೊಬ್ಬನಿಗೆ ನಮಗೆ ಮಾಹಿತಿ ಲಭ್ಯ ಇದ್ದಾಗ, ನಮಗೆ ಅವುಗಳ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದ್ದಾಗ, ನಾಲೆಜ್ ಇದ್ದಾಗ, ಜ್ಞಾನ ಇದ್ದಾಗ ಮಾತ್ರ ನಾವು ತುಂಬಾ ಯಾವುದೇ ಒತ್ತಡಗಳು ಇಲ್ಲದೆ, ಯಾವುದೇ ಅಂದ್ರೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಗಳಿಲ್ಲದೆ, ನಿರ್ಬಂಧಗಳಿಲ್ಲದೆ ನಾವು ಅವುಗಳ ಬಗ್ಗೆ ನಿರರ್ಗಳವಾಗಿ ಮಾತಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ವಿತೌಟ್ ಫಿಯರ್ ಆಫ್ ರಿಟ್ರಿಬ್ಯೂಷನ್, ಯಾರೋ ನಿಮ್ಮನ್ನ ಸಪ್ರೆಸ್ ಮಾಡಿಬಿಡ್ತಾರೆ, ಯಾರೋ ನಿಮ್ಮನ್ನ ಕೊಲೆ ಮಾಡ್ಬಿಡ್ತಾರೆ, ಯಾರೋ ನಿಮ್ಮನ್ನ ಜೈಲಿಗೆ ಹಟ್ಬಿಡ್ತಾರೆ,
ಯಾವುದೋ ನಿರ್ಬಂಧಗಳು ಇಟ್ಬಿಡ್ತಾರೆ, ಅಥವಾ ನೀವು ಸರ್ಕಾರ ನಿಮ್ಮನ್ನ ನಿರ್ಬಂಧ ಮಾಡುತ್ತೆ, ನಿಮ್ಮನ್ನ ಸಪ್ರೆಸ್ ಮಾಡತ್ತೆ, ನೀವು ಈ ತರ ಮಾತಾಡಬಾರ್ದು, ನೀವು ಹೀಗೆ ಹೇಳಬಾರ್ದು, ಹೀಗೆ ಮಾತಾಡೋ ಹಾಗಿಲ್ಲ. ಸೊ ಆ ರೀತಿಯ ನಿರ್ಬಂಧಗಳು ಇಲ್ಲದೆ ಮುಕ್ತವಾದಂತಹ ವಾತಾವರಣವನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ನಾವು ಫ್ರೀ ಸ್ಪೀಚ್ ಅಂತ ಹೇಳಿ ಕೂಡ ಹೇಳ್ತಕ್ಕಂಥದ್ದು. ಸೊ ಇಟ್ ಈಸ್ ಥ್ರೂ ಫ್ರೀ ಸ್ಪೀಚ್ ಪೀಪಲ್ ಕುಡ್ ಕಮ್ ಟುಗೆದರ್ ಟು ಅಚೀವ್ ಪೊಲಿಟಿಕಲ್ ಇನ್ಫ್ಲುಯೆನ್ಸ್. ಸೊ ಯಾವಾಗ ನಮಗೆ ಸಮಾಜದಲ್ಲಿ ಮುಕ್ತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಇರತ್ತೆ, ಜನಗಳು ಮುಕ್ತವಾಗಿ ಸೇರ್ಲಿಕ್ಕೆ ಅವಕಾಶ ಇರತ್ತೆ, ಸೊ ಅವಾಗ ಸಾರ್ವಜನಿಕರು ಒಂದು ಆ ಪಬ್ಲಿಕ್ ಇನ್ಫ್ಲುಯೆನ್ಸ್, ಪೊಲಿಟಿಕಲ್ ಇನ್ಫ್ಲುಯೆನ್ಸ್, ರಾಜಕೀಯವಾಗಿ ನಾವೊಂದಷ್ಟು ಇನ್ಫ್ಲುಯೆನ್ಸ್ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅದೇ ಕಾರಣಕ್ಕೆ ನೀವು ಗೊತ್ತಿರ್ಬೋದು, ಚುನಾವಣೆಗಳಲ್ಲಿ ಪ್ರಚಾರ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಜನಗಳು ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾರೆ, ಜನಗಳು ಒಟ್ಟಾಗಿ ಸೇರ್ಕೊಳ್ತಾರೆ, ಅವ್ರು ಹೇಳೋ ಮಾತನ್ನ ಮರಳಾಗ್ತಾರೆ. ನಮಗೆ ಗೊತ್ತಿದೆ, ಸಾಕಷ್ಟು ಸಾರ್ವಜನಿಕ ಸಭೆ ಸಮಾರಂಭಗಳನ್ನ ಕೂಡ ನಾವು ಕೇಳಿರ್ತೇವೆ. ಆದ್ರೆ ಅದೇ ನಿಟ್ಟಿನಲ್ಲಿ ಸಾರ್ವಜನಿಕರು ಒಟ್ಟಾಗಿ ಸೇರ್ಕೊಂಡಾಗ ಈ ಸಮಾಜಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾಗಳು ತುಂಬಾ ನಮಗೆ ವೇದಿಕೆಗಳನ್ನ ಒದಗಿಸ್ಕೊಟ್ಟಿದೆ. ಮೊದಲಾದ್ರೆ ಆ ರೀತಿಯ ಒಂದು ವೇದಿಕೆ, ಮುಕ್ತವಾದಂತಹ ವೇದಿಕೆ ನಮಗೆ ಇರಲಿಲ್ಲ. ಆದ್ರೆ ಇವತ್ತು ಸಾಮಾಜಿಕ ಮಾಧ್ಯಮಗಳು ಆ ತರದೊಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಒಂದೇ ರೀತಿಯ ಒಂದು ಆಲೋಚನೆ ಇರ್ತಕ್ಕಂತಹ ವ್ಯಕ್ತಿಗಳೆಲ್ಲರೂ ಕೂಡ ಒಂದು ವೇದಿಕೆಯಲ್ಲಿ ಸೇರ್ಕೊಳ್ತಕ್ಕಂಥದ್ದು ಇವತ್ತು ತುಂಬಾ ಈಸಿ ಇದೆ. ಜೊತೆಗೆ ರಾಜಕೀಯವಾಗಿ ನಾವು ಅದನ್ನ ಪ್ರಭಾವವನ್ನ ಬೀರ್ತಕ್ಕಂಥದ್ದು ಕೂಡ ಇವತ್ತು ಸುಲಭವಾಗಿರ್ತಕ್ಕಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಫ್ರೀ ಆಗಿ, ಅಂದ್ರೆ ತುಂಬಾ ಮುಕ್ತವಾಗಿ ಮಾತಾಡೋದಕ್ಕೆ ನಮಗೆ ಅವಕಾಶ ಇದ್ದು, ಸಾರ್ವಜನಿಕರೆಲ್ಲರೂ ಕೂಡ ಒಂದು ಕಡೆ ಸೇರ್ಲಿಕ್ಕೆ ಅವಕಾಶ ಇದ್ದಾಗ ಒಂದು ರಾಜಕೀಯ ವ್ಯವಸ್ಥೆ ಮೇಲೆ, ರಾಜಕೀಯ ಚಿಂತನೆಗಳ ಮೇಲೆ ನಾವು ಪ್ರಭಾವವನ್ನ ಬೀರೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಟು ಸ್ಟ್ರೆಂಥನ್ ದೇರ್ ಮೊರಾಲಿಟಿ. ಸೊ ನಮಗೆ ಯಾವಾಗ ಮಾಹಿತಿಗಳು ತುಂಬಾ ಚೆನ್ನಾಗಿ ಸಿಕ್ಕತ್ತೆ, ಅದ್ರ ಬಗ್ಗೆ ನಮ್ಗೆ ನಾಲೆಡ್ಜ್ ನಮ್ಗೆ ಗೇನ್ ಆಗೋದಕ್ಕೆ ಶುರುವಾಗತ್ತೆ, ಅವಾಗ ನಮ್ಮ ನೈತಿಕತೆ ಅಂತಕ್ಕಂಥದ್ದು ಪ್ರಬಲ ಆಗೋದಕ್ಕೆ ಶುರುವಾಗತ್ತೆ. ಸೊ ನಮ್ಮ ಆಲೋಚನೆಗಳ ಶಕ್ತಿ ನಮಗೆ ಭದ್ರ ಆಗ್ತಾ ಹೋಗುತ್ತೆ. ಅಂಡ್ ಟು ಹೆಲ್ಪ್ ಅದರ್ಸ್ ಟು ಬಿಕಮ್ ಮಾರಲ್ ಅಂಡ್ ಎನ್ಲೈಟನ್ ಸಿಟಿಸನ್. ಸೊ ನಾವು ನಮ್ಮ ನೈತಿಕತೆಗಳನ್ನ ನಾವು ಬಲಪಡಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಮತ್ತೊಬ್ಬರ ನೈತಿಕತೆಗೂ ಕೂಡ ನಾವು ಬೆಂಬಲವನ್ನ ಕೊಡೋದಕ್ಕೆ ಅವಕಾಶ ಆಗತ್ತೆ. ನೋಡಿ, ಕೊರೋನಾ ಬಂದಿದೆ, ಹೆದರ್ಕೊಳ್ಬೇಡಿ, ಯಾರೂ ಹೆದರೋ ಅವಶ್ಯಕತೆ ಇಲ್ಲ, ಎಲ್ಲವೂ ಸರಿ ಹೋಗುತ್ತೆ. ಸೊ ಇಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಹೆದರ್ಕೊಳ್ಳಲ್ಲ, ಸತ್ತು ಹೋಗಲ್ಲ ಮನುಷ್ಯ. ಸೊ ನಾವು ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನ ಆರಂಭದ ಹಂತದಲ್ಲೇ ಸೂಕ್ತವಾದ ಚಿಕಿತ್ಸೆಗಳನ್ನ ನಾವು ತಗೊಂಡಿದ್ದೇ ಆದರೆ ನಾವು ವ್ಯಕ್ತಿಗಳನ್ನ ಬದುಕಿಸ್ಕೊಳ್ಬಹುದು. ನಾವು ಕೂಡ ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ಕೊಳ್ಳೋದ್ರ ಮೂಲಕ, ಈ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳೋದ್ರ ಮೂಲಕ, ಮಾಸ್ಕ್ ಅನ್ನ ಹಾಕೊಳ್ಳೋದ್ರ ಮೂಲಕ, ಮತ್ತೆ ಹಾಗೆ ಸ್ಯಾನಿಟೈಸ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಸೊ ಈ ತರದ ರೀತಿಯಲ್ಲಿ ನಮ್ಮ ಆತ್ಮಸ್ಥೈರ್ಯವನ್ನ ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಅದು ಅಷ್ಟೇ ಅಲ್ಲದೆ ಮತ್ತೊಬ್ಬರಿಗೂ ಕೂಡ ಆತ್ಮಸ್ಥೈರ್ಯವನ್ನ ತುಂಬುವುದಕ್ಕೆ ಅವಕಾಶವನ್ನ ಕೂಡ ಇದು ಮಾಡ್ಕೊಡತ್ತೆ. ಸೊ ಆ ಮೂಲಕ ನಾಗರಿಕರನ್ನ ಜಾಗೃತರನ್ನಾಗಿ ಮಾಡೋದಕ್ಕೆ ಕೂಡ ಈ ಫ್ರೀ ಸ್ಪೀಚ್ ಅಂತಕ್ಕಂಥದ್ದು ಕೂಡ ಅವಕಾಶವನ್ನ ಮಾಡಿಕೊಡತ್ತೆ. The freedom of speech is regretted as the first condition of liberty. ಸೊ ನಿಮಗೆ ಯಾವಾಗ ನಾವು ಏನು ಲಿಬರ್ಟಿ ಅಂತ ಮಾತಾಡ್ತೇವಲ್ಲ, ಸ್ವಾತಂತ್ರ್ಯ ಅಂತ ನಾವು ಏನು ಹೇಳ್ತೇವೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವನ್ ಫ್ರೀಡಮ್, ಫಂಡಮೆಂಟಲ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕೂಡ ಇರ್ತಕ್ಕಂಥದ್ದು ಎರಡನೇ ಹಕ್ಕಾಗಿ ಕೂಡ ಇರುತ್ತೆ. ಸೆಕೆಂಡ್ ಇರ್ತಕ್ಕಂಥದ್ದು ಕೂಡ ಅದೇ ಅಷ್ಟೇ, ರೈಟ್ ಟು ಫ್ರೀಡಮ್ ಅಥವಾ ರೈಟ್ ಟು ಲಿಬರ್ಟಿ ಅಂತ ನಾವು ಹೇಳ್ತೇವೆ. ಸೊ ಅಲ್ಲಿ ಇರ್ತಕ್ಕಂಥ ನಿಮಗೆ ಮಾತಾಡುವ ಸ್ವಾತಂತ್ರ್ಯ ನಿಮಗೆ ಇರತ್ತೆ, ಅದು ಸ್ವಾತಂತ್ರ್ಯದ ಮೊದಲನೇ ಹಕ್ಕು ಅಥವಾ ಮೊದಲನೇ ಹಂತ ಅಂತ ಹೇಳಿ ಕೂಡ ಹೇಳ್ತಕ್ಕಂಥದ್ದು. ಸೊ ಯಾವುದೇ ವ್ಯಕ್ತಿ ಮುಕ್ತವಾಗಿ ತನ್ನ ಅಭಿಪ್ರಾಯಗಳನ್ನ, ತನ್ನ ವಿಚಾರಗಳನ್ನ, ತನ್ನ ಆಲೋಚನೆಗಳನ್ನ ಅವನು ವ್ಯಕ್ತಪಡಿಸೋದಕ್ಕೆ ಅವನಿಗೆ ಅವಕಾಶ ಇದೆ ಅಂತ ಅನ್ನೋದಾದ್ರೆ, ಅಂತಹ ಒಂದು ವಾತಾವರಣವನ್ನ ಒಂದು ಸಮಾಜ, ಒಂದು ಸರ್ಕಾರ ಕಲ್ಪಿಸ್ಕೊಡುತ್ತೆ ಅಂತಂದ್ರೆ ಆ ಸಮಾಜ ಮುಕ್ತವಾಗಿದೆ, ಆ ಸ್ವತಂತ್ರ ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಸೊ ಅದು ಮೊದಲನೆಯ ಹಂತ ಅಂತ ಹೇಳಿ ಕೂಡ ಗುರುತಿಸ್ಕೊಳ್ತಕ್ಕಂಥದ್ದು. ಸೊ ಇಟ್ ಆಕ್ಯುಪೈಸ್ ಎ ಪ್ರಿಫರ್ಡ್ ಅಂಡ್ ಇಂಪಾರ್ಟೆಂಟ್ ಪೊಸಿಷನ್ ಇನ್ ದ ಹೈರಾರ್ಕಿ ಆಫ್ ದ ಲಿಬರ್ಟಿ. ಈ ನಾವು ಲಿಬರ್ಟಿ ಅಥವಾ ನಾವು ಏನು ಫ್ರೀಡಮ್ ಅಂತ ನಾವೇನು ಹೇಳ್ತೀವಿ, ಆ ಫ್ರೀಡಮ್ ನಲ್ಲಿ ಅಥವಾ ಆ ಲಿಬರ್ಟಿಯಲ್ಲಿ ತುಂಬಾ ಮಹತ್ತರವಾಗಿರ್ತಕ್ಕಂತಹ ಒಂದು ಸ್ಥಾನವೂ ಕೂಡ ಈ ಫ್ರೀಡಮ್ಗೆ ಅಥವಾ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ
ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೂಡ ತುಂಬಾ ಮಹತ್ತರವಾದಂತಹ ಒಂದು ಸ್ಥಾನವೂ ಕೂಡ ಇರ್ತಕ್ಕಂಥದ್ದು. ಇಟ್ ಈಸ್ ಟ್ರೂಲಿ ಸೆಟ್ ಅಬೌಟ್ ದ ಫ್ರೀಡಮ್ ಆಫ್ ಸ್ಪೀಚ್ ದಟ್ ಈಸ್ ದ ಮದರ್ ಆಫ್ ಆಲ್ ಲಿಬರ್ಟೀಸ್. ಏನು ಸ್ವಾತಂತ್ರ್ಯ ಇದ್ದಾವೆ, ಏನು ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೇವೆ, ಎಷ್ಟು ಇದ್ರ ಬಗ್ಗೆ ಮಾತಾಡ್ತೇವೆ, ಅದೆಲ್ಲವೂ ಕೂಡ ಯಾವಾಗ ಸಾಧ್ಯ ಆಗತ್ತೆ ಅಂತಂದ್ರೆ ನಿಮಗೆ ಮುಕ್ತವಾಗಿ ನಿಮ್ಮ ಭಾವನೆಗಳನ್ನ, ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಚಿಂತನೆಗಳನ್ನ ಸಮಾಜದ ಜೊತೆಗೆ ಮುಕ್ತವಾಗಿ ನಿಮಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ, ಸತ್ಯವಾದ ಅವಕಾಶ. ಅಂದ್ರೆ ಯಾವುದೇ ರೀತಿಯ ನಿರ್ಭಯ ಇಲ್ಲದೆ, ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ನೀವು ನಿಮ್ಮ ಆಲೋಚನೆಗಳನ್ನ, ನಿಮ್ಮ ವಿಚಾರಗಳನ್ನ, ನಿಮ್ಮ ಚಿಂತನೆಗಳನ್ನ ನೀವು ಹಂಚ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದಾದ್ರೆ ಅದು ಎಲ್ಲದರ ತಾಯಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಲಿಬರ್ಟಿ ಅಂತಕ್ಕಂಥದ್ದು ಏನಿದೆ, ಅಥವಾ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಏನಿದೆ, ಆದ್ರೆ ಎಲ್ಲದರ ಒಂದು ತಾಯಿ ಅಂತಾನೆ ನಾವು ಈ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ವಾಕ್ ಸ್ವಾತಂತ್ರ್ಯವನ್ನ ಕೂಡ ಹೇಳ್ತಕ್ಕಂಥದ್ದು. ಸೊ ನಮ್ಗೆ ಎಲ್ಲವೂ ಕೂಡ ಹೆಚ್ಚು ನಾವು ನಮ್ಮ ಎಕ್ಸ್ಪ್ರೆಷನ್ಸ್ಗಳು ಎಲ್ಲವೂ ಕೂಡ ಹೊರಗಡೆ ಬರ್ತಕ್ಕಂಥದ್ದು, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಹೊರಗಡೆ ಬರ್ತಕ್ಕಂಥದ್ದು ಈ ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕವೇ ಕೂಡ ಎಲ್ಲವೂ ಕೂಡ ಅಭಿವ್ಯಕ್ತ ಆಗತ್ತೆ. ಸೊ ಹಾಗಾಗೇನೆ ಈ ಒಂದು ಸ್ವಾತಂತ್ರ್ಯದ ತಾಯಿ ಅಂತ ಹೇಳಿ ಕೂಡ ಈ ಅಭಿವ್ಯಕ್ತಿ ಅಥವಾ ವಾಕ್ ಸ್ವಾತಂತ್ರ್ಯವನ್ನ ಕೂಡ ಹೇಳ್ತಕ್ಕಂಥದ್ದು. Freedom of speech and expression means the right to express one's own convictions and opinions freely by words of mouth, writing, printing, pictures or any other mode. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಅಂದ್ರೆ ಏನಪ್ಪಾ ಅಂದ್ರೆ ರೈಟ್ ಟು ಎಕ್ಸ್ಪ್ರೆಸ್ ಒನ್ಸ್ ಓನ್ ಕನ್ವಿಕ್ಷನ್ ಅಂಡ್ ಒಪಿನಿಯನ್ ಫ್ರೀಲಿ. ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಇರ್ತಕ್ಕಂತಹ ಆಲೋಚನೆಗಳು, ಸ್ವತಂತ್ರವಾಗಿರ್ತಕ್ಕಂತಹ ತನ್ನ ಆಲೋಚನೆಗಳನ್ನ, ತನ್ನ ಅಭಿಪ್ರಾಯಗಳನ್ನ, ತನ್ನ ಚಿಂತನೆಗಳನ್ನ ಮುಕ್ತವಾಗಿ ತನ್ನ ಬಾಯಿ ಮಾತಿನ ಮೂಲಕ ಹೇಳ್ಬಹುದು, ಬರವಣಿಗೆ ಮೂಲಕ ಹೇಳಬಹುದು, ಅಥವಾ ಪೇಂಟಿಂಗ್ ಅನ್ನ ಮಾಡಬಹುದು, ಅಥವಾ ಪ್ರಿಂಟಿಂಗ್ ಅನ್ನ ಕೂಡ ಮಾಡಬಹುದು, ಮುದ್ರಣವನ್ನ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ನೀವೊಂದು ಪಿಕ್ಚರ್ ಅನ್ನ ಬರೀತಕ್ಕಂಥದ್ದು ಇರಬಹುದು, ಅಥವಾ ಇನ್ಯಾವುದೇ ರೂಪದಲ್ಲಿಯೂ ಕೂಡ ನಿಮ್ಮ ಆಲೋಚನೆಗಳನ್ನ ನೀವು ಹೊರಗಡೆ ಹಾಕಬಹುದು. ಅದಕ್ಕೆ ನಾವು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಕೂಡ ಹೇಳ್ತಕ್ಕಂಥದ್ದು. ಸೊ ಇನ್ ಮಾಡರ್ನ್ ಟೈಮ್ಸ್ ಇಟ್ ಈಸ್ ವೈಡ್ಲಿ accepted that the right to freedom of speech is the essence of the free society and it must be safeguarded at all time. ಸೊ ಇವತ್ತು ಆಧುನಿಕ ಜಗತ್ತಿನಲ್ಲಿ ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನಗಳು ಇವತ್ತು ಬಂದಿದೆ, ಹೊಸ ಹೊಸ ವಿಚಾರಗಳು ಬಂದಿದೆ. ಸೊ ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳು ಕೂಡ ಇವತ್ತು ಬಂದಿರತಕ್ಕಂತಹದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಮುಕ್ತವಾದಂತಹ ಸಮಾಜ ಬೇಕಾಗತ್ತೆ. ಸೊ ಈ ಮುಕ್ತವಾದ ಸಮಾಜದ ಜೊತೆಗೆ ಆ ಒಂದು ಮುಕ್ತ ಸ್ವಾತಂತ್ರ್ಯವನ್ನ, ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡ್ತಕ್ಕಂತಹದ್ದು ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ರಕ್ಷಣೆ ಬೇಕು. ಸೊ ನಿಮಗೆ ಮಾತಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅಂದ್ರೆ ನಾಳೆ ನಿಮ್ಮನ್ನ ಇವತ್ತು ಮಾತಾಡಿದ್ರು ಅಂತ ಹೇಳಿ ನಾಳೆ ನಿಮ್ಮನ್ನ ಜೈಲ್ಗೆ ಹಾಕ್ತಾರೆ ಅಂತಂದ್ರೆ ದಟ್ ಈಸ್ ನಾಟ್ ಎ ಸೇಫ್ ಗಾರ್ಡಿಂಗ್ ಅಂತ ಹೇಳಿ ಅನ್ನಲ್ಲ. ಸೊ ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಅಂತಲ್ಲ. ಸೊ ನೀವು ಎಕ್ಸ್ಪ್ರೆಸ್ ಮಾಡಿದ್ದು ಸತ್ಯವಾಗೇ ಇದೆ ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ, ಪ್ರಾಮಾಣಿಕವಾಗಿ ಹೇಳಿದ್ದೀರಿ, ಸತ್ಯವನ್ನೇ ಹೇಳಿದ್ದೀರಿ ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ ಅದರಿಂದಾಗಿ ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು, ಆ ಮುಕ್ತವಾದಂತಹ ಸಮಾಜ ನಮಗೆ ಬೇಕು. ಆ ಮುಕ್ತತೆಯನ್ನ ಎಲ್ಲರೂ ಕೂಡ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಇರುವಂತಹ ಫ್ರೀ ಸೊಸೈಟಿ ಏನಿದೆ, ಈ ಮುಕ್ತ ಸಮಾಜವನ್ನ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿ ಕೂಡ ನಮ್ಮ ಸರ್ಕಾರದ ಮೇಲೆ ಇದೆ. ಸೊ ಲಿಬರ್ಟಿ ಟು ಎಕ್ಸ್ಪ್ರೆಸ್ ಒಪಿನಿಯನ್ಸ್ ಅಂಡ್ ಐಡಿಯಾಸ್ ವಿತೌಟ್ ಹಿಂಡ್ರೆನ್ಸ್ ಅಂಡ್ especially without fear of punishment plays significant role in the development of that particular society and ultimately for that state. ಈ ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್ ಒಪಿನಿಯನ್ಸ್ ಅಂದ್ರೆ ನನಗೆ ನನ್ನ ವಿಚಾರಗಳನ್ನ, ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ನನಗೆ ಸ್ವಾತಂತ್ರ್ಯ ಇರಬೇಕು. ಅಂಡ್ ಐಡಿಯಾಸ್ ವಿತೌಟ್ ಹಿಂಡರೆನ್ಸ್ ಅಂದ್ರೆ ನಾನು ಯಾವುದೇ ಪೂರ್ವಾಗ್ರಹಗಳಿಗೆ ಒಳಗಾಗದೆ, ಅಥವಾ ಇನ್ಯಾರೋ ಇದ್ದಾರಪ್ಪ ಅವ್ರು ಹೇಳ್ಬಿಟ್ರೆ ಏನಂದ್ ಬಿಡ್ತಾರೋ, ಅವ್ರು ನನ್ನ ಬೈದ್ ಬಿಟ್ರೆ, ಅವ್ರೇನನ್ನ ಹೇಳ್ಬಿಟ್ರೆ, ಅವ್ರು ನನ್ನ ಬಗ್ಗೆ ಏನಾದ್ರು ಅನ್ಕೊಂಡ್ಬಿಟ್ರೆ, ಈ ತರದ ಯಾವುದೇ ಪೂರ್ವಾಗ್ರಹಗಳು ಇಲ್ಲದೆ, ಯಾವುದೇ ರೀತಿಯ ಭಯ
ಇಟ್ಕೊಳ್ದೇನೆ ನಾವು ಎಲ್ಲವನ್ನೂ ಕೂಡ ಹೇಳಬೇಕು. ಆ ರೀತಿಯ ಅಂದ್ರೆ ವಿತೌಟ್ ಫಿಯರ್ ಆಫ್ ಪನಿಷ್ಮೆಂಟ್. ನಮಗೆ ಶಿಕ್ಷೆ ಕೊಟ್ಬಿಡ್ತಾರೆ, ಯಾರೋ ಏನೋ ಶಿಕ್ಷೆ ಕೊಟ್ಬಿಡ್ತಾರೆ, ಯಾರೋ ನಮ್ಮ ಜೈಲಿಗೆ ಹಾಕ್ಬಿಡ್ತಾರೆ, ಅಥವಾ ಇನ್ಯಾವುದೋ ರೀತಿಯ ಪನಿಷ್ಮೆಂಟ್ ಅನ್ನ ಕೊಟ್ಬಿಡ್ತಾರೆ. ಸೊ ಆ ರೀತಿಯ ಯಾವುದೇ ರೀತಿಯ ಪನಿಷ್ಮೆಂಟಿನ ಭಯ ಇಲ್ಲದೇನೆ ಸೊ ನಮಗೆ ಹೇಳಬೇಕಾಗಿರೋ ವಿಚಾರಗಳನ್ನ ನಾವು ಸಮಾಜದಲ್ಲಿ ಅಥವಾ ಸೊಸೈಟಿ ಮುಂದೆ ಅಥವಾ ನಮ್ಮ ಸರ್ಕಾರದ ಮುಂದೆ ನಾವು ಹೇಳೋದಕ್ಕೆ ಇರ್ತಕ್ಕಂತಹ ಒಂದು ಅವಕಾಶವನ್ನ, ಆ ಒಂದು ರೀತಿಯ ಅವಕಾಶವನ್ನ ಕೂಡ ಇದು ಒದಗಿಸ್ಕೊಡತ್ತೆ. ಸೊ ದಟ್ ಈಸ್ ದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಲಿಬರ್ಟೀಸ್ ಗ್ಯಾರಂಟೀಡ್ ಅಗೇನೆಸ್ಟ್ ಸ್ಟೇಟ್ ಸಪ್ರೆಷನ್ ಆರ್ ರೆಗ್ಯುಲೇಷನ್. ಸೊ ಇದು ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಮೂಲಭೂತವಾಗಿರ್ತಕ್ಕಂತಹ ಸ್ವಾತಂತ್ರ್ಯಗಳಲ್ಲಿ ಕೂಡ ಇದು ಒಂದಾಗಿದೆ. ಸೊ ಜೊತೆಗೆ ಇದನ್ನ ಎಲ್ಲರೂ ಕೂಡ ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ನಮಗೆ ಗ್ಯಾರಂಟಿ ಕೊಡಬೇಕು. ಅಂದ್ರೆ ಮನುಷ್ಯ ಹುಟ್ಟಿದ್ನಿಂದ ಹಿಡಿದು ತಾನು ಸಾಯುವವರೆಗೂ ಕೂಡ ಯಾವುದೇ ರೀತಿಯ ವಿಚಾರವನ್ನ ಕೂಡ ನೀವು ಫ್ರೀ ಆಗಿ ಹೇಳ್ಬೋದು. ನಿಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಯಾವ ವಿಷಯವನ್ನೂ ಕೂಡ ನೇರವಾಗಿ ದಿಟ್ಟವಾಗಿ ನೀವು ವ್ಯಕ್ತಿಯ ಮುಂದೆ ಅಥವಾ ಸಮಾಜದ ಮುಂದೆ ಸರ್ಕಾರದ ಮುಂದೆ ನಿಮ್ಗೆ ಹೇಳೋದಕ್ಕೆ ಅವಕಾಶ ಇದೆ. ಸೊ ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ಸರ್ಕಾರ ಆಗ್ಲಿ, ವ್ಯವಸ್ಥೆ ಆಗ್ಲಿ, ಅಥವಾ ಅಧಿಕಾರಿಗಳಾಗ್ಲಿ, ಯಾರೇ ಆಗ್ಲಿ ಅದನ್ನ ಸಪ್ರೆಸ್ ಮಾಡೋದಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅದನ್ನ ತುಳಿದು ಹಾಕ್ಲಿಕ್ಕೆ ಅಥವಾ ಯಾವುದೇ ಕಾನೂನುಗಳನ್ನ ತಗೊಂಡ್ ಬಂದು ಯಾವುದೇ ಕಾಯ್ದೆಗಳನ್ನ ಹೇರೋದ್ರ ಮೂಲಕ ಆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸಪ್ರೆಸ್ ಮಾಡ್ಲಿಕ್ಕೆ, ಅದನ್ನ ತುಳಿದು ಹಾಕ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಆ ರೀತಿಯಾಗಿ ಅದು ಮುಕ್ತವಾಗಿ ಇರಬೇಕು ಅಂತ ಹೇಳಿ ಕೂಡ ಹೇಳುತ್ತೆ. Freedom of speech is guaranteed not only by the constitution or statutes of various states but also by various international conventions like Universal Declaration of Human Rights, European Convention on Human Rights and Fundamental Freedoms, International Covenant on Civil and Political Rights, etc. ಈ ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಏನಿದೆ, ಅದು ಕೇವಲ ಸಂವಿಧಾನದ ಮಟ್ಟದಲ್ಲಿ ಮಾತ್ರ ಗ್ಯಾರಂಟಿ ಮಾಡಿದ್ರೆ ಸಾಲದು, ಭದ್ರತೆಯನ್ನ ಒದಗಿಸ್ಕೊಟ್ರೆ ಸಾಲದು. ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಒಪ್ಪಂದಗಳಿರ್ಬಹುದು, ಸಭೆ ಇರ್ಬಹುದು, ಸಮಾರಂಭಗಳಿರ್ಬಹುದು, ಸೊ ಅಲ್ಲೂ ಕೂಡ ಇವುಗಳಿಗೆ ಫ್ರೀಡಮ್ ಆಫ್ ಸ್ಪೀಚ್ಗೆ ಗ್ಯಾರಂಟಿಯನ್ನ ಕೂಡ ಕೊಡುತ್ತೆ, ಭದ್ರತೆಯನ್ನ ಒದಗಿಸ್ಕೊಡುತ್ತೆ. ಎಲ್ಲೆಲ್ಲ ಭದ್ರತೆ ಕೊಡುತ್ತೆ? ಸೊ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಸೊ ಮಾನವ ಹಕ್ಕುಗಳ ಒಂದು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರ್ವತ್ರಿಕ ಡಿಕ್ಲರೇಷನ್ ಅನ್ನ ನಾವು ಏನು ಮಾಡ್ಕೊಂಡಿದ್ದೇವೆ, ಸಾರ್ವತ್ರಿಕವಾಗಿ ಇಡೀ ಪ್ರಪಂಚದಲ್ಲಿ ನಾವು ಮಾನವ ಹಕ್ಕುಗಳನ್ನ ನಾವು ಪಾಲನೆ ಮಾಡ್ತೇವೆ. ನಮ್ಮ ದೇಶಗಳಲ್ಲಿಯೂ ಕೂಡ ಆ ಒಂದು ಹ್ಯೂಮನ್ ರೈಟ್ಸ್ ಗಳು ನಮ್ಮಲ್ಲಿ ಇದ್ದಾವೆ. ನಾವು ಕೂಡ ಹ್ಯೂಮನ್ ರೈಟ್ಸ್ ಅನ್ನ ಅಳವಡಿಸ್ಕೊಂಡಿದ್ದೇವೆ, ಮಾನವ ಹಕ್ಕುಗಳನ್ನ ಅಳವಡಿಸ್ಕೊಂಡಿದ್ದೇವೆ. ಸಾರ್ವಜನಿಕವಾಗಿ ಮಾನವ ಹಕ್ಕುಗಳನ್ನ ಅಳವಡಿಸ್ಕೊಂಡಿರೋದಕ್ಕೆ ನಮ್ಮಲ್ಲಿ ಕೂಡ ಡಿಕ್ಲರೇಷನ್ ನಾವು ಅಂದ್ರೆ ಒಪ್ಪಂದವನ್ನ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಯುರೋಪಿಯನ್ ಕನ್ವೆನ್ಷನ್ ಆನ್ ಹ್ಯೂಮನ್ ರೈಟ್ಸ್, ಸೊ ಯುರೋಪಿಯನ್ ದೇಶಗಳಲ್ಲಿ ಏನಿದ್ದಾವೆ ಅಲ್ಲಿ ಕೂಡ ಈ ಮಾನವ ಹಕ್ಕುಗಳನ್ನ ಏನ್ ಅಳವಡಿಸ್ಕೊಂಡಿದ್ದಾರೆ, ಅಲ್ಲಿಯೂ ಕೂಡ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ರಕ್ಷಣೆಯನ್ನ ಕೂಡ ಕೊಡಲಾಗಿದೆ. ಹಾಗೇನೆ ಅಂಡ್ ಫಂಡಮೆಂಟಲ್ ಫ್ರೀಡಮ್, ಮೂಲಭೂತ ಸ್ವಾತಂತ್ರ್ಯ ಏನಿದೆ ಅಲ್ಲಿಯೂ ಕೂಡ ಈ ಫ್ರೀಡಮ್ ಆಫ್ ಸ್ಪೀಚ್ ಅಥವಾ ವಾಕ್ ಸ್ವಾತಂತ್ರ್ಯಕ್ಕೆ ಕೂಡ ಅವಕಾಶವನ್ನ ಕೂಡ ಕೊಟ್ಟಿದೆ. ಹಾಗೇನೆ ಇಂಟರ್ನ್ಯಾಷನಲ್ ಕವೋನೆಂಟ್ ಆನ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್, ಅಂತಾರಾಷ್ಟ್ರೀಯ ರಾಜಕೀಯ ಮತ್ತೆ ನಾಗರಿಕ ಹಕ್ಕುಗಳು ಏನಿದ್ದಾವೆ ಅವುಗಳಲ್ಲಿಯೂ ಕೂಡ ಈ ಗ್ಯಾರಂಟಿಯನ್ನ ಕೂಡ ಕೊಡಲಾಗುತ್ತೆ. ಬರೀ ದೇಶದಲ್ಲಿ ಮಾತ್ರ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಈ ಫ್ರೀಡಮ್ ಆಫ್ ಸ್ಪೀಚ್ ಅಥವಾ ವಾಕ್ ಸ್ವಾತಂತ್ರ್ಯಕ್ಕೆ ಕೂಡ ಒಂದು ಭದ್ರತೆಯನ್ನ ಕೂಡ ಒದಗಿಸಿಕೊಟ್ಟಾಗಿದೆ. These declarations expressly talk about protection of freedom of speech and expression. ಸೊ ಇವುಗಳೆಲ್ಲವೂ ಕೂಡ ಏನು ಡಿಕ್ಲರೇಷನ್ಸ್ಗಳು ಮಾಡಿದ್ದಾವೆ, ಏನು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದೇವೆ, ಏನು ನಾವು ಬೇರೆ ಬೇರೆ ಹಂತಗಳಲ್ಲಿ ಅಂತಾರಾಷ್ಟ್ರೀಯ ಹಂತಗಳ ಮಟ್ಟದಲ್ಲಿ ಕೂಡ ನಾವು ಏನು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದೇವೆ, ಸಭೆ ಸಮಾರಂಭಗಳಲ್ಲಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾವೆ, ಎಲ್ಲಾ ಹಂತಗಳಲ್ಲಿಯೂ ಕೂಡ ಈ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಸ್ ಅನ್ನ ಪ್ರೊಟೆಕ್ಟ್ ಮಾಡಲಾಗುತ್ತೆ, ರಕ್ಷಣೆಗೆ
ಒಳಪಡಿಸಲಾಗತ್ತೆ. ಅವುಗಳಿಗೆ ಸೂಕ್ತವಾದಂತಹ ಭದ್ರತೆಯನ್ನ, ರಕ್ಷಣೆಯನ್ನ ಒದಗಿಸ್ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಬೇರೆ ಬೇರೆ ಅಂತಾರಾಷ್ಟ್ರೀಯ ಹಂತಗಳಲ್ಲಿಯೂ ಕೂಡ ಮಟ್ಟದಲ್ಲಿಯೂ ಕೂಡ ಒಂದಷ್ಟು ಒಪ್ಪಂದಗಳು ಕೂಡ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು.